HCN ನ್ಯೂಸ್ಗೆ ಸ್ವಾಗತ. ನಾನು ರಾಹುಲ್. ಈಗ ಹೆಡ್ಲೈನ್ಸ್. ಕಾಂಗ್ರೆಸ್ ಸ್ವಾಭಿಮಾನಿ ಸಮಾವೇಶಕ್ಕೆ ಹರಿದು ಬಂದ ಜನಸಾಗರ. ಬಿಜೆಪಿ ಜೆಡಿಎಸ್ ವಿರುದ್ಧ ಸಿಎಂ ಸೇರಿ ಕೈ ನಾಯಕರ ಸಾಮೂಹಿಕ ವಾಗ್ದಾಳಿ. ಗ್ಯಾರಂಟಿ ಫಲಾನುಭವಿಗಳನ್ನು ಅವಮಾನಿಸುತ್ತಿರುವ ಬಿಜೆಪಿ ಜೆಡಿಎಸ್ ವಿರುದ್ಧ ಸಿಎಂ ಆಕ್ರೋಶ. ಸಾವಿರಾರು ಭಕ್ತರ ನಡುವೆ ಮಹಾಮಸ್ತಕಾಭಿಷೇಕ. ಜೈನರ ಗುತ್ತಿಯ ಪಂಚಕಲ್ಯಾಣಕ ಮಹೋತ್ಸವ ಸಂಪನ್ನ. 6 ದಿನದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಭಕ್ತರ ಭೇಟಿ. ವಯೋವೃದ್ಧರಿಗೆ ನೆರವಾದ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು. ಉಪಚುನಾವಣೆಯಲ್ಲಿ ಸೋತ ಬಿಜೆಪಿಯವರು ರಾಜಕೀಯದ ನಾಟಕ ಪ್ರಾರಂಭಿಸಿದ್ದಾರೆ. ಬಿಜೆಪಿಯವರ ರಾಜಕೀಯ ಇಬ್ಬಂದಿತನ. ವಿರೋಧ ಪಕ್ಷದ ನಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಗ್ದಾಳಿ. ನಮ್ಮ ಸರ್ಕಾರದ 5 ಗ್ಯಾರಂಟಿಗಳನ್ನು ಪಡೆದಿರುವುದಕ್ಕೆ ಫಲಾನುಭವಿಗಳನ್ನು ಅವಮಾನಿಸುತ್ತಿರುವ ಬಿಜೆಪಿ ಜೆಡಿಎಸ್ ಅವರು ಪರಮ ಜನದ್ರೋಹಿಗಳು. ಯಾವುದೇ ಕಾರಣಕ್ಕೂ ನಾವು ಗ್ಯಾರಂಟಿಗಳನ್ನು ನಿಲ್ಲಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಿಸಿದರು. ಹಾಸನದಲ್ಲಿ ನಡೆದ ಬೃಹತ್ ಜನ ಕಲ್ಯಾಣೋತ್ಸವ ಸಮಾವೇಶದಲ್ಲಿ ಮಾತನಾಡಿ ಡಾಕ್ಟರ್ ರಾಜ್ ಅವರು ಅಭಿಮಾನಿ ದೇವರೆಂದು ಹೇಳುತ್ತಿದ್ರು. ನಮಗೆ ಮತದಾರ ಬಂಧುಗಳೇ ದೇವರು. ಉಪಚುನಾವಣೆಯಲ್ಲಿ 3ಕ್ಕೆ 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಆಶೀರ್ವದಿಸಿದ್ದಕ್ಕೆ ಧನ್ಯವಾದ ಅರ್ಪಿಸಿದ್ರು. ಹಾಸನದ ಮಹಾನಾಯಕರ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿಯವರನ್ನ ಚನ್ನಪಟ್ಟಣದಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್ಆರ್ ಬೊಮ್ಮಾಯಿಯವರ ಮೊಮ್ಮಗನನ್ನ ಶಿಗ್ಗಾವಿಯಲ್ಲಿ ಜನ ಸೋಲಿಸಿ ನಮಗೆ ಆಶೀರ್ವದಿಸಿದ್ದಾರೆ ಎಂದರು. ಎಚ್ಡಿ ಕುಮಾರಸ್ವಾಮಿಯವರಿಗೆ ಮುಖ್ಯಮಂತ್ರಿ ಆಗುವಷ್ಟು ಬಹುಮತ ಈ ರಾಜ್ಯದ ಜನರೇ ಯಾವತ್ತೂ ಕೊಟ್ಟಿಲ್ಲ. ಒಮ್ಮೆ ಕಾಂಗ್ರೆಸ್ ಬೆಂಬಲದಲ್ಲಿ, ಮತ್ತೊಮ್ಮೆ ಬಿಜೆಪಿ ಬೆಂಬಲದಲ್ಲಿ ಮುಖ್ಯಮಂತ್ರಿ ಆದ್ರು. ಬಳಿಕ 2 ಪಕ್ಷಗಳಿಗೆ ವಂಚಿಸಿದ್ರು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಸುಭದ್ರ ಕರ್ನಾಟಕ ಕೊಟ್ಟಿದೆ. ಮಾತ್ರವಲ್ಲದೆ ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದೇವೆ. 2013ರಲ್ಲಿ ಕೊಟ್ಟ ಮಾತಿನಂತೆ ಹಲವಾರು ಭಾಗ್ಯಗಳನ್ನ ಜಾರಿ ಮಾಡಿದೆವು. ಈ ಬಾರಿ 5ಕ್ಕೆ 5 ಗ್ಯಾರಂಟಿಗಳ ಜೊತೆಗೆ ಪ್ರಣಾಳಿಕೆಯಲ್ಲಿ ಘೋಷಿಸಿದ ಎಲ್ಲಾ ಗ್ಯಾರಂಟಿಗಳನ್ನ ಈಡೇರಿಸುತ್ತಿದ್ದೇವೆ ಎಂದು ಒಂದೊಂದಾಗಿ ವಿವರಿಸಿದ್ರು. ಬಿಜೆಪಿಯಾಗಲಿ ಜೆಡಿಎಸ್ ಆಗಲಿ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಲಿಲ್ಲ. ಪ್ರಧಾನಿ ಮೋದಿ ಅವರ ಸರ್ಕಾರ ನಾವು ದುಡ್ಡು ಕೊಡ್ತೀವಿ ಅಂದ್ರೂ ಅಕ್ಕಿ ಕೊಡಲಿಲ್ಲ. ಇಂತಹ ಜನದ್ರೋಹಿ ಸರ್ಕಾರ ಬಿಜೆಪಿಯದ್ದು ಎಂದರು. ನಾವು 5 ಗ್ಯಾರಂಟಿಗಳಿಗಾಗಿ 56,000 ಕೋಟಿ ರೂಪಾಯಿಯನ್ನ ರಾಜ್ಯದ ಜನರ ಖಾತೆಗೆ ನೇರವಾಗಿ ಹಾಕ್ತಿದ್ದೇವೆ. ಈ 5 ಗ್ಯಾರಂಟಿಗಳನ್ನ ಪಡೆಯುತ್ತಿರುವ ಫಲಾನುಭವಿಗಳನ್ನ ಅವಮಾನಿಸುತ್ತಿರುವ ಬಿಜೆಪಿ ಜೆಡಿಎಸ್ ದೊಡ್ಡ ಜನದ್ರೋಹಿಗಳು ಎಂದರು. ಕೇಂದ್ರದಲ್ಲಿ ಮಂತ್ರಿಯಾಗಿರುವ ಎಚ್ಡಿ ಕುಮಾರಸ್ವಾಮಿ ಅವರು ಮೇಕೆದಾಟು ವಿಚಾರದಲ್ಲಿ ಮೌನ ಆಗಿರೋದು ಏಕೆ? ಬೆಂಗಳೂರಿನ ಜನತೆಗೆ ನೀರು ಬೇಕಾಗಿದೆ, ಕೊಡಿಸಲಿ ಎಂದು ಸವಾಲು ಹಾಕಿದರು. ರಾಜ್ಯಕ್ಕೆ, ರಾಜ್ಯದ ಜನರಿಗಾಗುತ್ತಿರುವ ಅನ್ಯಾಯ ಸರಿಪಡಿಸಲು ಕುಮಾರಸ್ವಾಮಿ ಅವರಿಗೆ ಮತ್ತು ಬಿಜೆಪಿ ಸಂಸದರಿಗೆ ಮುಖ್ಯಮಂತ್ರಿಗಳು ಸವಾಲು ಹಾಕಿದರು. ಕಾಂಗ್ರೆಸ್ ಸರ್ಕಾರ ಮಾತ್ರ ಸುಭದ್ರ ಸರ್ಕಾರ ಕೊಡಲು ಸಾಧ್ಯ. ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಹಾಸನ ಜಿಲ್ಲೆಯ ಎಲ್ಲ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಜಯಭೇರಿ ಗಳಿಸಲಿದೆ. ಇದು ಶತಸಿದ್ಧ ಎಂದು ಭರವಸೆ ವ್ಯಕ್ತಪಡಿಸಿದರು. ಹಾಸನದಲ್ಲಿ ನಡೆದ ಜನ ಕಲ್ಯಾಣ ಸಮಾವೇಶದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ರಾಜ್ಯಾಧ್ಯಕ್ಷ ಮತ್ತು ಉಪಮುಖ್ಯಮಂತ್ರಿ ಶಿವಕುಮಾರ್ ಮಾತನಾಡಿ, ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಬೆನ್ನ ಹಿಂದೆ ಬಂಡೆಯಂತೆ ನಿಲ್ಲೋದಾಗಿ ಮೈಸೂರಿನಲ್ಲಿ ಹೇಳಿದ್ದೇನೆ. ಈಗಲೂ ಇದ್ದೇನೆ, ನಾಳೆಯೂ ಇರ್ತೇನೆ, ಸಾಯುವವರೆಗೂ ಇರ್ತೇನೆ. ಇದು ಈ ಕನಕಪುರ ಬಂಡೆಯ ಇತಿಹಾಸ. ನಾನು ಎಲ್ಲಿ ಕೆಲಸ ಮಾಡುತ್ತೇನೋ ಅಲ್ಲಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋದು ನನ್ನ ಕರ್ತವ್ಯ ಎಂದು ಹೇಳಿದರು. ಚುನಾವಣೆ ಸಮಯದಲ್ಲಿ ಚನ್ನಪಟ್ಟಣಕ್ಕೆ ಬಂದು ಕಣ್ಣೀರು ಹಾಕುವ ಕುಮಾರಸ್ವಾಮಿಯವರೇ, ನಿಮ್ಮ ಸಾಕ್ಷಿಗುಡ್ಡೆ ಏನು? ಹಾಸನದಲ್ಲಿ ದೇವೇಗೌಡರ ಕುಟುಂಬದ ಸಾಕ್ಷಿಗುಡ್ಡೆ ಏನು? ನಾನು ನಿಮ್ಮ ಕುಟುಂಬದ ಮಾಜಿ ಸಂಸದರ ಸಾಕ್ಷಿಗುಡ್ಡೆ ಬಗ್ಗೆ ಮಾತನಾಡೋದಿಲ್ಲ. ಅದರ ಬಗ್ಗೆ ಮಾತನಾಡಲು ನನಗೆ ಅಸಹ್ಯವಾಗುತ್ತೆ. ನಾನು ಬದುಕಿನ ಮೇಲೆ ರಾಜಕೀಯ ಮಾಡ್ತೇನೆ, ಭಾವನೆ, ಧರ್ಮಗಳ ಮೇಲೆ ರಾಜಕೀಯ ಮಾಡೋದಿಲ್ಲ. ನಮ್ಮ ಅಧಿಕಾರ ನಶ್ವರ, ಆದರೆ ಕಾಂಗ್ರೆಸ್ ಪಕ್ಷದ ಸಾಧನೆ ಅಜರಾಮರ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರನೇ ಈಶ್ವರ. ಇದು ಜನರ ಕಲ್ಯಾಣ ಹಾಗೂ ಗ್ಯಾರಂಟಿ ಗೆಲುವಿನ ಸಮಾವೇಶ. ಸರ್ಕಾರದ ಶಕ್ತಿ 108, 5 ಗ್ಯಾರಂಟಿಗಳು ಪರ್ಮನೆಂಟು. 2028ರಲ್ಲಿ ನಾವೇ ಅಧಿಕಾರಕ್ಕೆ ಬರೋದು 100%. ಇದನ್ನು ಬದಲಾವಣೆ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಬಿಜೆಪಿ ಹಾಗೂ ಜೆಡಿಎಸ್ ಸುಳ್ಳಿನ ಸರಮಾಲೆಗಳಿಗೆ ಸಂಡೂರು, ಶಿಗಾವಿ, ಚನ್ನಪಟ್ಟಣದಲ್ಲಿ ಜನ ಉತ್ತರ ನೀಡಿದ್ದಾರೆ ಎಂದರು. ಜನಕಲ್ಯಾಣ ಸಮಾವೇಶದ ಉದ್ಘಾಟನೆ ನಂತರ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಕಾಂಗ್ರೆಸ್ ಪಕ್ಷವನ್ನ ಅಲ್ಲಾಡಿಸಲು ಸಾಧ್ಯವಿಲ್ಲ. ಮುಡ ಹಗರಣ ಸಣ್ಣ ವಿಷಯ, ಇದರಿಂದ ನೀವು ಏನು ಮಾಡಲಾಗೋದಿಲ್ಲ. ನಮ್ಮ ಪಕ್ಷ ಸುಭದ್ರವಾಗಿದೆ ಎಂದು ವಿರೋಧ ಪಕ್ಷದವರಿಗೆ ಟಾಂಗ್ ನೀಡಿದರು. ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣಜಿತ್ ಸುರ್ಜೇವಾಲಾ ಮಾತನಾಡಿ, ದುರ್ಬಲ ವರ್ಗದ ಜನರಿಗೆ ಸವಲತ್ತುಗಳನ್ನು ನಿಲ್ಲಿಸಲು ಎನ್ಡಿಎ ಪಿತೂರಿ ನಡೆಸುತ್ತಿದೆ. ಆದರೆ ಕಾಂಗ್ರೆಸ್ ನಾಯಕರು ಇದನ್ನು ಮಾಡಲು ಬಿಡೋದಿಲ್ಲ. ನಾವು ಗ್ಯಾರಂಟಿ ನೀಡುತ್ತೇವೆ ಹಾಗೂ ಸಂವಿಧಾನ ರಕ್ಷಣೆ ಮಾಡುತ್ತೇವೆ ಎಂದ ಅವರು, ಶ್ರೀಮಂತರ ಪರವಾದ ಮೋದಿ ಸರ್ಕಾರ ಎಂದು ವಾಗ್ದಾಳಿ ನಡೆಸಿ ಬಡವರ್ಗದ ರಕ್ಷಣೆ ಮಾಡುತ್ತಾ ರಾಜ್ಯವನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ, ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಶಿವಲಿಂಗೇಗೌಡ ಮತ್ತು ಇನ್ನಿತರೆ ಹಲವಾರು ಸಚಿವರು ಮತ್ತು ಜಿಲ್ಲೆಯ ಮುಖಂಡರು, ಲಕ್ಷಾಂತರ ಕಾರ್ಯಕರ್ತರು ಸಮಾವೇಶದಲ್ಲಿ ಭಾಗವಹಿಸಿದರು. HCN ನ್ಯೂಸ್ ಹಾಸನ್. ಹಾಸನದಲ್ಲಿ ಮೊದಲನೇ ಬಾರಿಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟ ಇದರ ಜಂಟಿ ಆಶ್ರಯದಲ್ಲಿ ಜನ ವಿಕಾಸ
ಸಮಾವೇಶ ನಡೀತಾ ಇದೆ. ಈ ಸಮಾವೇಶಕ್ಕೆ ಹಾಸನ ಜಿಲ್ಲಾ ಎಲ್ಲ ಮುಖಂಡರುಗಳಿಗೆ, ಕಾಂಗ್ರೆಸ್ ಅಧ್ಯಕ್ಷರಿಗೆ, ರಾಜಣ್ಣವರಿಗೆ, ಶಿವಲಿಂಗೇಗೌಡರಿಗೆ, ಲೋಕಸಭಾ ಸದಸ್ಯರಿಗೆ, ಮಾಜಿ MLAಗಳಿಗೆ ಮತ್ತು ಇತರ ಎಲ್ಲ ಮಾಜಿ ಮಂತ್ರಿಗಳು, ಶಾಸಕರು, ಇವರೆಲ್ಲರೂ ಕೂಡ ಈ ಸಮಾವೇಶ ಇಷ್ಟೊಂದು ಯಶಸ್ವಿ ಆಗಲಿಕ್ಕೆ ಶ್ರಮ ಪಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಕೂತ್ಕೊಳ್ರಿ, ಕೂತ್ಕೊಳ್ಳಿ. ನಾನು ಹೇಳಿದಾಗ ಎದ್ದೋಗಲ್ಲ ಅಂತೀರಿ, ಮತ್ತೆ ಎದ್ದೋಯ್ತೀರಿ. ಕೂತ್ಕೊಳ್ರಿ. ಯಾರವನು? ಕೂತ್ಕೊಳ್ಳಿ. ಇದಕ್ಕೆ ನೀವು ಸಹಕಾರ ಕೊಡಬೇಕು. ನಮಗೆ ಈ ಹಾಸನದ ಇತಿಹಾಸ ನೋಡಿದ್ರೆ ನನಗೆ ಬಹಳ ನೋವಾಗ್ತದೆ. ಕ್ಷಮಿಸಬೇಕು. ಅನೇಕ ರಾಜಕಾರಣಿಗಳು, ಅನೇಕ ಕುಟುಂಬಗಳಿಗೆ ಇವತ್ತು ನೋವನ್ನು ತಂದಿದ್ದಾರೆ. ಹೆಣ್ಣು ಮಕ್ಕಳ ಗೋಳು ಆ ತಾಯಿಯ ಹಕ್ಕನ್ನು ರಕ್ಷಣೆ ಮಾಡಿ ಅಂತ ಹೇಳಿ ನಾನು ಆ ತಾಯಿಯಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆ ತಾಯಿಯ ಸ್ವಾಭಿಮಾನ ಉಳಿಸಬೇಕು ಅಂದ್ರೆ ಈ ಸ್ವಾಭಿಮಾನ ಸಮಾವೇಶವನ್ನ ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಇದನ್ನು ತಾವೆಲ್ಲ ಕರ್ತವ್ಯಕೊಳ್ಬೇಕು. ನಾನು ಇದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋಕೆ ನಾನು ಹೋಗೋದಿಲ್ಲ. ತಮ್ಗೆ ಹೇಳಿದಿಷ್ಟೇ, ಇದು ಹಾಸನದ ದೊಡ್ಡ ಇತಿಹಾಸ. ಎಲ್ಲ ಮಾಧ್ಯಮದಲ್ಲೆಲ್ಲ ಗೌಡರುಗಳ ನಾಡಿನಲ್ಲಿ ಇವತ್ತು ಹೋಗಿ ಕಳೆ ಹಾಕ್ತಾ ಇದೆ ಅಂತೇಳಿ ಮಾಧ್ಯಮದವರು ಬಂದಿದ್ದಾರೆ. ನಾನು ಎಲ್ಲ ಮಾಧ್ಯಮದ ಸ್ನೇಹಿತರಲ್ಲಿ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಿಜ, ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಬೆಂಬಲಿಸಿ ಮಾನ್ಯ ಶ್ರೀ ದೇವೇಗೌಡರಿಗೆ ಈ ದೇಶದ ಪ್ರಧಾನಮಂತ್ರಿ ಮಾಡಿ, ಈ ದೇಶದಲ್ಲಿ ಬಿಜೆಪಿ ಬೆಂಬಲಿಸಿ ಸುಂದರ ಪರಿಸರದ ನಡುವೆ ಕಂಗೊಳಿಸುತ್ತಿರುವ ಅತಿಶಯ ಕ್ಷೇತ್ರ ಜೈನಗುತ್ತಿಯಲ್ಲಿ ಕಳೆದ 6 ದಿನಗಳಿಂದ ನಡೆದ ಪಂಚಕಲ್ಯಾಣಕ ಪ್ರತಿಷ್ಠಾ ಮಹಾಮಹೋತ್ಸವ ಶ್ರೀ ಶೀತಲನಾಥ ತೀರ್ಥಂಕರರು ಹಾಗೂ ಮುನಿಸುವ್ರನಾಥ ತೀರ್ಥಂಕರರು ಮಹಾಮಸ್ತಕಾಭಿಷೇಕ ನೆರವೇರಿಸುವ ಮೂಲಕ ಸಂಪನ್ನಗೊಂಡಿತು. ನಮ್ಮ ಪ್ರತಿನಿಧಿ ಗಣೇಶ್ರಿಂದ ಇದರ ವಿಶೇಷ ವರದಿ. ಬೇಲೂರು ತಾಲೂಕು ಮಾದಿಹಳ್ಳಿ ಹೋಬಳಿ ಶಿವಪುರ ಕಾವಲು ಸಮೀಪವಿರುವ ಅತಿಶಯ ಕ್ಷೇತ್ರ ಜೈನರ ಗುತ್ತಿಯಲ್ಲಿ ಜಿನ ಧರ್ಮ ಪ್ರಭಾವಕ ಯುವ ಸಂತ ಮುನಿಶ್ರೀ 108 ವೀರಸಾಗರ ಮುನಿ ಮಹಾರಾಜರ ಆಶಯದಂತೆ ಪಂಚಕಲ್ಯಾಣಕ ಮಹೋತ್ಸವವನ್ನು ಶುಕ್ರವಾರ ಪ್ರಾರಂಭಿಸಲಾಗಿತ್ತು. ಮೊದಲ ದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ ಶ್ರವಣಬೆಳಗೊಳದ ಆಚಾರ್ಯ ಚಂದ್ರಪ್ರಭಾ ಮುನಿ ಮಹಾರಾಜರ ಆಗಮನದ ನಂತರ ಗರ್ಭ ಕಲ್ಯಾಣಕ ಪೂರ್ವ ಕ್ರಿಯಾದಿ ಪೂಜೆ ನೆರವೇರಿಸಿ ಧ್ವಜಾರೋಹಣ ನೆರವೇರಿಸಿ ಚಾಲನೆ ದೊರಕಿತು. ಶನಿವಾರ ಮಹಾರಾಷ್ಟದ ನಾಂದಿಣಿಯಿಂದ 19 ದಿಗಂಬರ ಮುನಿ ಸಂಘದೊಂದಿಗೆ ವಿಶುದ್ಧ ಮುನಿ ಮಹಾರಾಜರು ಆಗಮಿಸಿ ಯಾಗಮಂಡಲ ಆರಾಧನೆ, ಶಾಂತಿಹೋಮ ನೆರವೇರಿಸಲಾಯಿತು. 3ನೇ ದಿನ ಜನ್ಮ ಕಲ್ಯಾಣಕ ಜಿನ ಮಂದಿರದಲ್ಲಿ ಜಿನಮೂರ್ತಿಗಳಿಗೆ ಅಭಿಷೇಕ ಮಾಡಲಾಯಿತು. ಸೋಮವಾರ ಭಕ್ತಿ ಪ್ರಧಾನ ರಾಜ ವೈಭವದ ತೀರ್ಥಂಕರರ ತಪೋ ಕಲ್ಯಾಣಿಕ ನೆರವೇರಿತು. ಮಂಗಳವಾರ ತೀರ್ಥಂಕರರ ಕೇವಲ ಜ್ಞಾನ ಕಲ್ಯಾಣಿಕ ಸುಶ್ರಾವ್ಯದ ಸಂಗೀತಮಯ ಹಾಡು ಹಾಗೂ ಮಂತ್ರ ಘೋಷದೊಂದಿಗೆ ವೈಭವದಿಂದ ನಡೆಯೋದರ ಜೊತೆಗೆ ಬುಧವಾರ ಮೋಕ್ಷ ಕಲ್ಯಾಣಿಕ 31 ಅಡಿ ಎತ್ತರದ ಮುನಿಸುವ್ರತ ತೀರ್ಥಂಕರರ ಹಾಗೂ ಪದ್ಮಾಸನ ಭಂಗಿಯ ಶೀತಲನಾಥ ತೀರ್ಥಂಕರ ಮೂರ್ತಿಗಳಿಗೆ ಮಸ್ತಕಾಭಿಷೇಕ ನೆರವೇರಿಸಲಾಯಿತು. ಪಂಚಕಲ್ಯಾಣಿಕ ಮಹೋತ್ಸವ ಪ್ರಾರಂಭವಾದ ದಿನದಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದ ಜೈನ ಬಾಂಧವರ ಹಾಗೂ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಾ ತೊಡಗಿತು. ದಕ್ಷಿಣ ಭಾರತದ ಮಹಾರಾಷ್ಟ್ರ, ಜೈಪುರ, ರಾಜಸ್ಥಾನ, ಹರಿಯಾಣ, ಮಧ್ಯಪ್ರದೇಶ ಸೇರಿದಂತೆ ದೇಶದ ಎಲ್ಲಾ ಭಾಗದಿಂದಲೂ ಹಾಗೂ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದಲೂ ಸಹ ಜನರು ಆಗಮಿಸುತ್ತಿದ್ದರು. ಮಹಾಮಸ್ತಕಾಭಿಷೇಕಕ್ಕೆ 20,000 ಜನರು ಭಾಗಿಯಾಗಿದ್ದರು. ಕಲ್ಯಾಣಕ ಮಹೋತ್ಸವ ಪ್ರಾರಂಭದ ದಿನದಿಂದಲೂ ಸಹ ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು. ಬೆಳಗ್ಗೆ ಕಾಫಿ, ಟೀ, ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ 11 ಗಂಟೆವರೆಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಒಟ್ಟು 1.5 ಲಕ್ಷ ಜನರು ಭೋಜನ ಮಾಡಿದರು ಎಂದು ಭೋಜನಾಲಯದ ವ್ಯವಸ್ಥಾಪಕ ನಾಗಚಂದ್ರ ಜೈನ್ ತಿಳಿಸಿದರು. ಜೈನರ ಗುತ್ತಿಯ ಸುತ್ತಮುತ್ತಲ ಗ್ರಾಮಗಳಾದ ಅಡಗೂರು, ಕಡದರವಳ್ಳಿ, ದೇವಿಹಳ್ಳಿ, ಸಿಂದಿಗೆರೆ, ಹಾಸನ, ಹಳೇಬೀಡು, ಇತರೆ ಗ್ರಾಮದ ಜೈನ ಬಾಂಧವರು ಸೇರಿದಂತೆ ಇತರರು ಸ್ವಯಂ ಪ್ರೇರಿತರಾಗಿ ಬಂದು ತಮ್ಮ ಕೈಲಾದ ಸೇವೆಯಲ್ಲಿ ತೊಡಗಿಕೊಂಡಿದ್ದರು.
ಮಸ್ತಕಾಭಿಷೇಕಕ್ಕೆ ಹಳೇಬೀಡು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರೊಫೆಸರ್ ಡಾ ಜಿಡಿ ನಾರಾಯಣ್ ಅವರ ನೇತೃತ್ವದಲ್ಲಿ 20 ವಿದ್ಯಾರ್ಥಿಗಳು ಹಾಗೂ 3 ಶಿಕ್ಷಕರು ಮತ್ತು ಎಸ್ಜಿಆರ್ ಶಾಲೆಯ 36 ವಿದ್ಯಾರ್ಥಿಗಳು ಬಂದು ಶ್ರಾವಕಿಯವರಿಗೆ ಸಹಾಯ ಮಾಡಿದರು. ವೃದ್ಧರಿಗೆ ಕೈ ಹಿಡಿದು ನಡೆಸೋದು, ಆಸನದ ವ್ಯವಸ್ಥೆ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿಕೊಟ್ರು ಹಾಗೂ ಭೋಜನಾಲಯದಲ್ಲೂ ಸಹ ಶಿಸ್ತಿನಿಂದ ಊಟ, ಭೋಜನ ಸವಿಯಲು ಅನುವು ಮಾಡಿಕೊಟ್ರು. HCN ನ್ಯೂಸ್ ಬೇಲೂರು. ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳಲ್ಲಿ ಸೋಲುಂಡಿರುವ ಬಿಜೆಪಿಯವರು ವಕ್ಫ್ ಹೋರಾಟ ಎಂಬ ರಾಜಕೀಯ ನಾಟಕ ಪ್ರಾರಂಭಿಸಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಅವರು ಬೂವನಹಳ್ಳಿ ಗ್ರಾಮ ಹೆಲಿಪ್ಯಾಡ್ ಆವರಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಬಿಜೆಪಿಯವರ ವಕ್ಫ್ ಹೋರಾಟ 2ನೇ ದಿನಕ್ಕೆ ಕಾಲಿಟ್ಟಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ ಬಿಜೆಪಿಯವರು ರಾಜಕೀಯಕ್ಕಾಗಿ ಹೋರಾಟ ಕೈಗೊಂಡಿದ್ದಾರೆ. 2014ರಲ್ಲಿ ಬಿಜೆಪಿಯವರು ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ವಕ್ಫ್ ಆಸ್ತಿಗಳನ್ನು ತೆರವುಗೊಳಿಸಿಕೊಡುವ ಭರವಸೆ ನೀಡಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅತಿಕ್ರಮಣ ಮಾಡಿಕೊಂಡಿರುವವರಿಗೆ ನೋಟಿಸ್ಗಳನ್ನು ನೀಡಿದ್ರು. ಬಿಜೆಪಿಯವರು ರಾಜಕೀಯ ಇಬ್ಬದಿ ನೀತಿಯನ್ನ ಪಾಲಿಸುತ್ತಿದ್ದಾರೆ ಎಂದರು. ಮೂಡಾ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಲ್ಲಿಸಿದ ಮೇಲ್ಮನವಿ ವಿಚಾರಣೆ ಹೈಕೋರ್ಟ್ ವಿಭಾಗೀಯ ಪೀಠ ವಿಚಾರಣೆಯನ್ನು ಜನವರಿ 25ಕ್ಕೆ ನಿಗದಿಗೊಂಡಿರುವ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿ ಈ ಬಗ್ಗೆ ಕಾನೂನು ತಜ್ಞರೊಂದಿಗೆ ಮಾಹಿತಿ ಪಡೆದು ಚರ್ಚಿಸುತ್ತೇನೆ ಎಂದರು. ಇದೇ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಏಕಸದಸ್ಯ ಪೀಠದಲ್ಲೇ ನೀವು ವಾದ ಮಾಡಿ ಅಂತ ಹೇಳಿದ್ರೆ, ಏಕಸದಸ್ಯ ಪೀಠದಲ್ಲೇ ನೀವು ಮನವಿ ಕೇಳ್ಕೊಳ್ಳಿ ಅಂತ ಹೇಳಿದ್ರೆ ಗೊತ್ತಿಲ್ಲ ನನಗೆ. ಈಗ ಕೋರ್ಟ್ ವಿಚಾರ ನಾವೆಲ್ಲ ಹೆಂಗ್ರಿ ಚರ್ಚೆ ಮಾಡಕ್ಕಾಗ್ತದೆ ಸರ್? ವಕ್ಫಿಂದು 2ನೇ ದಿನ ಹೋರಾಟ, ವಕ್ಫಿಂದು 2ನೇ ದಿನ ಬಿಜೆಪಿ ಅವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ. ವಕ್ಫ್ ಪ್ರಾಪರ್ಟಿ ನೋಟಿಸ್ ಕಳಿಸ್ತವ್ರು ಯಾರು? ಮೊದಲು ಅವ್ರ ಮ್ಯಾನಿಫೆಸ್ಟೋನಲ್ಲಿ ಹೇಳ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಮಾತಾಡಲ್ಲ ಅವರು. ಮಾತಾಡ್ತಾರೇನ್ರಿ? ಅದ್ರ ಬಗ್ಗೆ ಮಾತಾಡೋದು. ಹೆಚ್ಚು ನೋಟಿಸ್ ಕಳಿಸಿದವರು ಅವ್ರ ಕಾಲದಲ್ಲೇ ತೆರವುಗೊಳಿಸ್ಲಿಕ್ಕೆ. ಅವ್ರ ಮ್ಯಾನಿಫೆಸ್ಟೋನಲ್ಲಿ 2014ರಲ್ಲಿ ಏನಂತ ಹೇಳಿದ್ದಾರೆ? ಬಿಜೆಪಿ ಅವ್ರ ಮ್ಯಾನಿಫೆಸ್ಟೋ, ನ್ಯಾಷನಲ್ ಮ್ಯಾನಿಫೆಸ್ಟೋನಲ್ಲಿ ಏನಂತ ಹೇಳಿದ್ದಾರೆ? ಧರ್ಮಗುರುಗಳ ಜೊತೆ ಮಾತಾಡಿ ಯಾರ್ಯಾರು ಅತಿಕ್ರಮಣ ಮಾಡಿದ್ದಾರೆ ಅವ್ರನ್ನೆಲ್ಲ ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಅದೇ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿರುವಾಗ ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಎಲ್ಲ ಅವರೇ ಜಾಸ್ತಿ ಕೊಟ್ಟಿರೋದು. HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ವಿರಾಮ. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ವಿರಾಮದ ನಂತರ HCN ನ್ಯೂಸ್ಗೆ ಮತ್ತೆ ಸ್ವಾಗತ. ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಇಂದು ಸಂಸತ್ತಿನಲ್ಲಿ ಮಾತನಾಡಿದ ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ರಾಜ್ಯಸಭಾ ಸದಸ್ಯ HD ದೇವೇಗೌಡರು ಸಮಸ್ಯೆ ಬಗೆಹರಿಸಲು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದರು. ಮಹತ್ವಾಕಾಂಕ್ಷೆಯ ಹಾಸನ ವಿಮಾನ ನಿಲ್ದಾಣ ಕಾಮಗಾರಿ ಪೂರ್ಣಗೊಳಿಸಲು ಕೇಂದ್ರ ಸರ್ಕಾರಕ್ಕೆ ಇಂದು ಸಂಸತ್ತಿನಲ್ಲಿ ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ರಾಜ್ಯಸಭಾ ಸದಸ್ಯರಾದ HD ದೇವೇಗೌಡರು ಮನವಿ ಮಾಡಿದರು. ಹಾಸನದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣ ಆಗೋದ್ರಿಂದ ಬೇಲೂರು, ಹಳೇಬೀಡು, ಶ್ರವಣಬೆಳಗೊಳ ತಾಣಗಳ ಪ್ರವಾಸೋದ್ಯಮ ಅಭಿವೃದ್ಧಿಯಾಗೋದರ ಜೊತೆಗೆ ಜಿಲ್ಲೆಯ ರೈತರಿಗೆ ಕೃಷಿ ರಫ್ತು ಹೆಚ್ಚಿಸಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಇದೇ ಸಮಯದಲ್ಲಿ ತಮ್ಮ ಅವಧಿಯಲ್ಲಿ ವಿಮಾನ ನಿಲ್ದಾಣದಲ್ಲಿ ಲಘು ಯುದ್ಧ ವಿಮಾನಗಳು ಹಾಗೂ 65 ಆಸನಗಳ ಸಣ್ಣ ವಿಮಾನಗಳ ಉತ್ಪಾದನೆಗೆ ಅನುಮತಿ ನೀಡಿದ್ದನ್ನು ನೆನೆದರು. HCN ನ್ಯೂಸ್ ಹಾಸನ್. With your kind permission, I would like to sit and express my concern about the drinking water. बोलिए. Allowed. With your kind permission, Yes. I would like to sit and express my views about the drinking water problem in Bangalore city. So last week, as the House was not
actually not functioned. I was unable to mention this issue. Now today, you are kind enough to give me the permission to express what I have wanted to raise last week. Sir, Bangalore city is, now the population is 1,145 lakhs. 1,45 lakhs. So 30 TMC of water is not required to see that the people should get. ಬೇಲೂರು ತಾಲೂಕಿನ ಮಲೆನಾಡು ಭಾಗದ ಬಿಕ್ಕೋಡು ಅರೆಹಳ್ಳಿ ಹೋಬಳಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಕಾಡಾನೆಗಳಿಂದ ಉಂಟಾಗುತ್ತಿರುವ ಬೆಳೆ ನಷ್ಟ ತೊಂದರೆ ಖಂಡಿಸಿ ರೈತರು, ಕಾಫಿ ಬೆಳೆಗಾರರು ಹಾಗೂ ಕಾರ್ಮಿಕರು ಕಳೆದ 3-4 ತಿಂಗಳಿಂದ ನಿರಂತರವಾಗಿ ರಾಜ್ಯ ಸರ್ಕಾರ ಹಾಗೂ ಅರಣ್ಯ ಇಲಾಖೆ ವಿರುದ್ಧ ನಡೆಸಿದ ಬೃಹತ್ ಪ್ರತಿಭಟನೆ ಹಾಗೂ ರಸ್ತೆ ತಡೆ ಚಳುವಳಿಯ ಒತ್ತಡಕ್ಕೆ ಮಣಿದ ಸರ್ಕಾರವು ಕಡೆಗೂ ಕಾಡಾನೆಗಳನ್ನು ಸೆರೆ ಹಿಡುವ ಕಾರ್ಯಾಚರಣೆಗೆ ಮುಂದಾಗಿದೆ. ದಸರಾ ಆನೆ ಕರ್ನಾಟಕದ ಭೀಮಾ ನೇತೃತ್ವದಲ್ಲಿ ಕಾಡಾನೆಗಳನ್ನ ಸೆರೆ ಹಿಡಿಯಲು ಮಂಗಳವಾರ ರಾತ್ರಿ ಕರ್ನಾಟಕ ಭೀಮಾ, ಏಕಲವ್ಯ, ಶ್ರೀರಾಮ, ಲಕ್ಷ್ಮಣ, ಕಂಜನ್ ಹಾಗೂ ಈಶ್ವರ ಆನೆಗಳು ಬಿಕ್ಕೋಡು ಸಮೀಪದ ವಾಟೆಹಳ್ಳ ಸಸ್ಯ ಕ್ಷೇತ್ರಕ್ಕೆ ಆನೆಗಳು ಬಂದಿಳಿದಿವೆ. ದಸರಾ ಆನೆಗಳ ಆಗಮನದಿಂದ ಕಳೆದ 1 ವರ್ಷದಿಂದ ರೈತರು ತಮ್ಮ ಬೆಳೆಗಳ ಮೇಲೆ ದಾಳಿ ಮಾಡುತ್ತಿರುವ ಪುಂಡಾನೆಗಳನ್ನ ಹಿಡಿದು ಶಾಶ್ವತವಾಗಿ ಪರಿಹಾರ ಕಲ್ಪಿಸುವಂತೆ ನಡೆಸಿದ ಹೋರಾಟಕ್ಕೆ ತುಸು ಜೀವ ಬಂದಂತಾಗಿದೆ. ಈಗಾಗಲೇ ಮಲೆನಾಡು ಭಾಗದ ಬಿಕ್ಕೋಡು ಹೋಬಳಿಯ ಜಗಬೋರನಹಳ್ಳಿ, ನೀಲಗಿರಿ ಫಾರೆಸ್ಟ್ನಲ್ಲಿ ಬೀಡು ಬಿಟ್ಟಿರುವ 25ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ಬಿಕ್ಕೋಡು ಕಾಫಿ ಎಸ್ಟೇಟ್, ಹುಸ್ಕೂರು, ಮತ್ತಾವರ, ಲಕ್ಕುಂದ, ಅಂಕಿಹಳ್ಳಿ, ಸೋಮನಹಳ್ಳಿ, ಬೊಮ್ಮಡಿಹಳ್ಳಿ, ಚೌಡಳ್ಳಿ, ನಾಗೇನಹಳ್ಳಿ, ಕೊತ್ನಳ್ಳಿ, ಹಿರಿಕೋಲೆ, ನಿಡುಮನಹಳ್ಳಿ ಹಾಗೂ ಕೋಡಿಹಳ್ಳಿ ಗ್ರಾಮಗಳ ಜೋಳದ ಹೊಲ, ಗದ್ದೆ, ಅಡಿಕೆ ಹಾಗೂ ಕಾಫಿ ತೋಟಗಳಿಗೆ ಲಗ್ಗೆ ಇಟ್ಟು ಸಾಲ ಮಾಡಿ ಬೆಳೆದ ಫಸಲು ಕೈಸೇರೋ ಮುನ್ನವೇ ತುಳಿದು ನಾಶಪಡಿಸುತ್ತಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಒಂದು ಕಡೆ ಅಕಾಲಿಕ ಮಳೆಯಿಂದ ತತ್ತರಿಸಿರುವ ರೈತರು ಕಾಡಾನೆಗಳ ಹಿಂಡು ರಾತ್ರಿ ಹಗಲೆನ್ನದೆ ತೋಟಕ್ಕೆ ನುಗ್ಗುತ್ತಿರುವ ಕಾರಣ ಕಾಫಿ ಕೊಯ್ಲು ಮಾಡಲು ಕಾರ್ಮಿಕರು ಸಿಗದೆ ಕಾಫಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ಇನ್ನೊಂದೆಡೆ ಜೋಳ, ಶುಂಠಿ ಬೆಳೆಗಳ ಕಟಾವು ಪ್ರಾರಂಭವಾಗಿದ್ದು ಆನೆಗಳ ಸಂಚಾರಕ್ಕೆ ಹೆದರಿ ಕಾರ್ಮಿಕರು ಕೂಲಿ ಕೆಲಸಕ್ಕೆ ಬಾರದ ಸ್ಥಿತಿ ನಿರ್ಮಾಣವಾಗಿದೆ. ತಾಲೂಕಿನಾದ್ಯಂತ ಸುಮಾರು 40ಕ್ಕೂ ಹೆಚ್ಚು ಕಾಡಾನೆಗಳು ಬೀಡು ಬಿಟ್ಟಿದ್ದು ಎಲ್ಲಾ ಪುಂಡಾನೆಗಳನ್ನು ಆದಷ್ಟು ಬೇಗ ಸೆರೆ ಹಿಡಿದು ರೈತರಿಗೆ, ಬೆಳೆಗಾರರಿಗೆ ಹಾಗೂ ಕಾರ್ಮಿಕರಿಗಾಗುತ್ತಿರುವ ತೊಂದರೆಗಳನ್ನು ಶಾಶ್ವತವಾಗಿ ಪರಿಹಾರ ಕಲ್ಪಿಸುವಂತೆ ರೈತರು ಒತ್ತಾಯಿಸಿದ್ದಾರೆ. HCN ನ್ಯೂಸ್, ಬೇಲೂರು. HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ವಿರಾಮ. ವಿರಾಮದ ನಂತರ HCN ನ್ಯೂಸ್ಗೆ ಮತ್ತೆ ಸ್ವಾಗತ. ಸಕಲೇಶಪುರ ತಾಲೂಕಿನ ಕಬ್ಬಳ್ಳಿಕಟ್ಟೆ ಅರಣ್ಯ ಪ್ರದೇಶದಲ್ಲಿ ಕಾಡಾನೆ ಸೆರೆ ಕಾರ್ಯಾಚರಣೆ ವೇಳೆ ಡಿಸೆಂಬರ್ 4ರಂದು ಮಾಜಿ ಕ್ಯಾಪ್ಟನ್ ಅರ್ಜುನ ಆನೆ ಮೃತಪಟ್ಟಿತ್ತು. ಈ ಘಟನೆ ನಡೆದು ಸುಮಾರು 1 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ತಾಲೂಕಿನ ಬಿಕ್ಕೋಡು ಗ್ರಾಮದಲ್ಲಿ ಅರ್ಜುನ ಆನೆಯ ಪುಣ್ಯ ಸ್ಮರಣೆಯೊಂದಿಗೆ ಮೌನಾಚರಣೆ ಮಾಡಿ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಡಿಪಿ ಸದಸ್ಯ ಬಿಕೋಡು ಚೇತನ್, ಕಾಡಾನೆಯೊಂದಿಗಿನ ಕಾದಾಟದಲ್ಲಿ ದಸರಾ ಅಂಬಾರಿ ಅರ್ಜುನ ಆನೆಯು ವೀರ ಮರಣವನ್ನ ಅಪ್ಪಿ 1 ವರ್ಷ ಕಳೆದಿದೆ. ಪುಣ್ಯ ಸ್ಮರಣೆ ದಿನದ ಅಂಗವಾಗಿ ಬಿಕ್ಕೋಡಿನಲ್ಲಿ ಆನೆಗಳ ಕಾರ್ಯಾಚರಣೆ ವೇಳೆ ಬಂದಿದ್ದ ಅರ್ಜುನ ಆನೆಯ ಪಾದ ಇಟ್ಟಿದ್ದ ಸಂದರ್ಭದಲ್ಲಿ ಆ ಮಣ್ಣನ್ನ ನಮ್ಮ ಆರ್ಎಫ್ಒ ಯತೀಶ್ ಅವರು ತೆಗೆದು ಅದರ ಸುತ್ತ ಚೌಕಟ್ಟಿಟ್ಟು ಬಾಕ್ಸ್ ಮಾಡಿ ಇಟ್ಟಿದ್ದು ಅದಕ್ಕೆ ನಾವು ಪೂಜೆ ಸಲ್ಲಿಸಿದ್ದೇವೆ. ಅರ್ಜುನನಂತಹ ಆನೆಯನ್ನ ನಾವು ಕಳೆದುಕೊಂಡಿದ್ದು ಬೇಸರದ ವಿಷಯ. ಹಾಗೆಯೇ ಈ ದಿನ ಸುಮಾರು 6 ಆನೆಗಳು ಬಿಕ್ಕೋಡಿಗೆ ಆನೆಗಳ ಕಾರ್ಯಾಚರಣೆಗೆ ಬಂದಿದೆ. ಭೀಮನ ಸಾರಥ್ಯದಲ್ಲಿ ನಾಳೆಯಿಂದ ಕಾರ್ಯಾಚರಣೆ ನಡೆಸಲಾಗುತ್ತದೆ ಎಂದು ಅರಣ್ಯ ಅಧಿಕಾರಿಗಳು ನಮಗೆ ತಿಳಿಸಿದ್ದಾರೆ ಎಂದರು. ಈ ವೇಳೆ ಅರಣ್ಯಾಧಿಕಾರಿಗಳಾದ ಎಸಿಎಫ್ ಶರೀಫಾ, ಆರ್ಎಫ್ಒ ಯತೀಶ್, ಪೊಲೀಸ್ ಸಿಬ್ಬಂದಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಬೇಲೂರು ಕೃಷಿ ಮಾರುಕಟ್ಟೆ ತ್ಯಾಜ್ಯ ವಸ್ತುಗಳನ್ನು ಎಲ್ಲೆಂದರಲ್ಲಿ ರಸ್ತೆ ಬದಿಯ ಹಾಕುತ್ತಿದ್ದ ಟಿಪ್ಪರ್ ವಾಹನ ಚಾಲಕನಿಗೆ ಪುರಸಭೆ ದಂಡ ವಿಧಿಸಿದೆ. ಬೇಲೂರು ವಿಶ್ವವಿಖ್ಯಾತ ಶಿಲ್ಪಕಲೆಗೆ ಹೆಸರು ಪಡೆದಿದೆ. ಇಲ್ಲಿ ಸೌಂದರ್ಯಕ್ಕೆ, ಶುಚಿತ್ವಕ್ಕೆ ಹೆಚ್ಚಿನ ಒತ್ತು ನೀಡಬೇಕಾಗಿದೆ. ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು, ಭಕ್ತಾದಿಗಳು ಸೇರಿದಂತೆ ಶ್ರೀ ಚೆನ್ನಕೇಶವ ದೇಗುಲ ದರ್ಶನಕ್ಕೆ ಬರ್ತಾರೆ. ಪುರಸಭೆ ವತಿಯಿಂದಲೂ ಕೂಡ ಪಟ್ಟಣ ಸೌಂದರ್ಯ ಅಭಿವೃದ್ಧಿಗೆ ಸಾಕಷ್ಟು ಒತ್ತು ನೀಡುತ್ತಿದೆ. ಆದರೂ ಕೆಲ ಅವಿದ್ಯಾವಂತರಿಂದ ಎಲ್ಲೆಂದರಲ್ಲಿ ಕಸ, ತ್ಯಾಜ್ಯದ ವಸ್ತುಗಳನ್ನು ಬಿಸಾಕುತ್ತಿದ್ದು ಇದರಿಂದ ಪಟ್ಟಣದ ಸ್ವಚ್ಛತೆ ಕಾರ್ಯ ಕುಂಠಿತವಾಗುತ್ತಿರುವುದು ಸುಳ್ಳಲ್ಲ.
ಬೇಲೂರು ಪಟ್ಟಣದ ಹಾಸನ ರಸ್ತೆಯ ಎಪಿಎಂಸಿ ಮಾರುಕಟ್ಟೆಯ ತ್ಯಾಜ್ಯದ ವಸ್ತುಗಳನ್ನು ಬೇಕಾಬಿಟ್ಟಿ ಟಿಪ್ಪರ್ ಮೂಲಕ ರಸ್ತೆ ಬದಿಯಲ್ಲಿ ಅವೈಜ್ಞಾನಿಕವಾಗಿ ಸುರಿದು ಹೋಗಿರುವುದನ್ನು ಗಮನಿಸಿದ ಪುರಸಭೆ ಅಧ್ಯಕ್ಷರು ಹಾಗೂ ಅಧಿಕಾರಿಗಳು ಟಿಪ್ಪರ್ ಚಾಲಕನಿಗೆ ದಂಡ ವಿಧಿಸಿ ಅವರಿಗೆ ಎಚ್ಚರಿಕೆ ನೀಡಿ ಕಳುಹಿಸಿದ ಘಟನೆ ನಡೆದಿದೆ. ಈ ವೇಳೆ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್, ಪಟ್ಟಣದ ಸ್ವಚ್ಛತೆಗೆ ಪುರಸಭೆ ವತಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪ್ರವಾಸಿಗರ ಅನುಕೂಲಕ್ಕಾಗಿ ಮೂಲಭೂತ ಸೌಕರ್ಯಗಳನ್ನು ನೀಡುವತ್ತ ಗಮನ ಹರಿಸುತ್ತಿದ್ದೇವೆ. ನಾವುಗಳು ಸ್ವಚ್ಛತೆ ಬಗ್ಗೆ ಜನರಲ್ಲಿ ಎಷ್ಟೇ ಜಾಗೃತಿ ಮೂಡಿಸಿದ್ರೂ ಕೂಡ ಕೆಲವರು ಎಲ್ಲೆಂದರಲ್ಲಿ ತ್ಯಾಜ್ಯದ ವಸ್ತುಗಳನ್ನು ಹಾಕುತ್ತಿರೋದು ನಮ್ಮ ಗಮನಕ್ಕೆ ಬರುತ್ತಿದೆ. ಅದರಂತೆ ಪಟ್ಟಣದ ಹಾಸನ ರಸ್ತೆಯ ಆರ್ಎಂಸಿಯಲ್ಲಿ ಕಸದ ತ್ಯಾಜ್ಯಗಳನ್ನು ಟಿಪ್ಪರ್ ಮೂಲಕ ರಸ್ತೆ ಬದಿಯಲ್ಲಿ ಸುರಿಯುತ್ತಿರುವುದು ನಮ್ಮ ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ್ ಗಮನಿಸಿದ್ದಾರೆ. ಕಸವನ್ನ ಈ ರೀತಿ ಸುರಿಯೋದು ತಪ್ಪು ಎಂದು ತಿಳಿ ಹೇಳಿ ಪುರಸಭೆಗೆ ಅವರನ್ನ ಕರೆತಂದಾಗ ವಾಹನ ಚಾಲಕ ನಮ್ಮ ವಾರ್ಡಿನವರಾಗಿದ್ರೂ ಕೂಡ ನಮ್ಮ ಮತದಾರರಾಗಿದ್ರೂ ಅವರಿಗೆ ಬುದ್ಧಿ ಹೇಳಿ ದಂಡದ ಹಣವನ್ನ ನಾನೇ ಬೇಕಾದರೆ ಕೊಡುತ್ತೇನೆ ಎಂದು ಹೇಳಿ ಅವರಿಗೆ ದಂಡ ವಿಧಿಸಿದ್ದೇವೆ. ಅದರಂತೆ ಚಿಕ್ಕಮಗಳೂರು, ಹಾಸನ ರಸ್ತೆ, ಮೂಡಿಗೆ ರಸ್ತೆ ಹಾಗೂ ಸಕಲೇಶಪುರ ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ಬೇಕಾಬಿಟ್ಟಿ ಕಸವನ್ನ ಸಾರ್ವಜನಿಕರು ದ್ವಿಚಕ್ರ ವಾಹನಗಳಲ್ಲಿ ಹಾಕುತ್ತಿದ್ದಾರೆ. ಆದ್ದರಿಂದ ದಯಮಾಡಿ ಕಸವನ್ನ ಪುರಸಭೆ ವತಿಯಿಂದ ಬರುವ ವಾಹನದಲ್ಲೇ ಹಾಕಬೇಕು. ಹಸಿ ಕಸ, ಒಣಕಸವನ್ನ ಬೇರ್ಪಡಿಸಿ ಹಾಕಬೇಕು. ಇಲ್ಲದೆ ಹೋದಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ಅವುಗಳನ್ನು ಬೇರ್ಪಡಿಸಲು ಸಾಕಷ್ಟು ತೊಂದರೆಯಾಗುತ್ತದೆ. ಮುಂದೆ ಎಲ್ಲೆಂದರಲ್ಲಿ ಕಸ ಹಾಕೋದು ಕಂಡುಬಂದರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುತ್ತದೆ ಹಾಗೂ ಕಾನೂನು ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ವೇಳೆ ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ್ ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಆರ್ಎಂಸಿ ಯಾರ್ಡ್ ಹಾಸನ್ ರೋಡಿಗೆ ಹೋಗೋಂಥ ಒಂದು ರಸ್ತೆಯಲ್ಲಿ ಆರ್ಎಂಸಿ ಯಾರ್ಡಿಂದ KA46 894 ಅನ್ನೋ ಗಾಡೀಲಿ ಈ ಕಸ ತಂದುಬಿಟ್ಟು ರೋಡಿಗೆ ಸುರಿತಾ ಇದ್ರು. ಅದನ್ನು ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು ಹೋಗಿ ಕಸನ ಈ ಥರ ಸುರಿಬಾರ್ದು, ನೀವು ಇವತ್ತಿನ ದಿನಗಳಲ್ಲಿ ಕಸನ ಮೇನ್ ರೋಡಿಗೆ ಸುರಿಯೋದು ಜಾಸ್ತಿ ಆಗಿದೆ, ಈ ಥರ ನೀವು ಸುರಿತಾ ಇದ್ರೆ ತುಂಬ ತಪ್ಪಾಗುತ್ತೆ ಅಂತ ಹೇಳಿ ಆ ಗಾಡಿನ ಕರ್ಕೊಂಡು ನಮ್ಮ ಪುರಸಭೆ ಹೊತ್ತಿಗೆ ಬಂದು ನನ್ನ ಗಮನಕ್ಕೆ ತಂದಾಗ ಆ ಗಾಡಿ ಓನರ್ ಸಹ ನಮ್ಮ ವಾರ್ಡ್ನವರು, ನನ್ನ ಫ್ರೆಂಡು ಸಿಯಾ ಅವರೇ ಆಗಿರ್ತಾರೆ. ಆದರೂ ಸಹ ನಾನು ನನ್ನ ಫ್ರೆಂಡ್ ಆಗಿರ್ಬೋದು, ನಮ್ಮ ವೋಟರ್ಸ್ ಆಗಿರ್ಬೋದು, ಅವರಿಗೆ ಬುದ್ಧಿ ಹೇಳಿ ನಾನು ನಿಮಗೆ ಫೈನ್ ಕಟ್ಟೇ ಹೋಗಬೇಕು, ಯಾವುದೇ ಕಾರಣಕ್ಕೂ ಹಾಗೆ ನಾನು ಬಿಟ್ಕೊಡಲ್ಲ, ಫೈನ್ ದುಡ್ಡು ಬೇಕಾದ್ರೆ ನಾನೇ ಕೊಡ್ತೀನಿ ನಿಮಗೆ, ದಯಮಾಡಿ ಫೈನ್ ಕಟ್ಟಲೇಬೇಕು ಅಂತ. ಯಾರೂ ಸಹ ಇನ್ನು ಮುಂದೆ ಮೇನ್ ರೋಡ್, ಹಾಸನ್ ರೋಡ್ ಒಂದೇ ಅಲ್ಲ, ಹಾಸನ್ ರೋಡ್ ಇರ್ಬೋದು, ಚಿಕ್ಕಮಗಳೂರು ರೋಡು, ಹಳೇಬೀಡು ರೋಡು, ಮೂಡಿಗೆರೆ ರೋಡು, ಸಕಲೇಶಪುರ ರೋಡಲ್ಲಿ ತುಂಬ ಕಸ ಹಾಕ್ತಿದ್ದಾರೆ. HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ವಿರಾಮ. ವಿರಾಮದ ನಂತರ HCN ನ್ಯೂಸ್ಗೆ ಮತ್ತೆ ಸ್ವಾಗತ. ಈಗ ಸಂಕ್ಷಿಪ್ತ ಸುದ್ದಿಗಳು. ಹಾಸನದಲ್ಲಿ ನಡೆಯುತ್ತಿರುವ ಜನ ಕಲ್ಯಾಣ ಸಮಾವೇಶಕ್ಕೆ ಆಗಮಿಸುತ್ತಿದ್ದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ KH ಮುನಿಯಪ್ಪ ಕಾರು ಅಪಘಾತವಾಗಿದೆ. ಬೆಂಗಳೂರು ಶಾಂತಿಗ್ರಾಮ ರಸ್ತೆ ಮೂಲಕ ಹಾಸನಕ್ಕಾಗಮಿಸುತ್ತಿದ್ದ ವೇಳೆ ಶುಲ್ಕ ವಸೂಲಿ ಕೇಂದ್ರದ ಹತ್ತಿರ ಹಿಂಬದಿಯಿಂದ ಬಂದ ಕಾರು ಡಿಕ್ಕಿಯಾಗಿದೆ. ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. HCN ನ್ಯೂಸ್, ಹಾಸನ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಗ್ರೆಸ್ ಸ್ವಾಭಿಮಾನಿ ಸಮಾವೇಶಕ್ಕೆ ಹರಿದು ಬಂದ ಜನಸಾಗರ. ಬಿಜೆಪಿ ಜೆಡಿಎಸ್ ವಿರುದ್ಧ ಸಿಎಂ ಸೇರಿ ಕೈ ನಾಯಕರ ಸಾಮೂಹಿಕ ವಾಗ್ದಾಳಿ. ಗ್ಯಾರಂಟಿ ಫಲಾನುಭವಿಗಳನ್ನು ಅವಮಾನಿಸುತ್ತಿರುವ ಬಿಜೆಪಿ ಜೆಡಿಎಸ್ ವಿರುದ್ಧ ಸಿಎಂ ಆಕ್ರೋಶ. ಸಾವಿರಾರು ಭಕ್ತರ ನಡುವೆ ಮಹಾಮಸ್ತಕಾಭಿಷೇಕ. ಜೈನರ ಗುತ್ತಿಯ ಪಂಚಕಲ್ಯಾಣಕ ಮಹೋತ್ಸವ ಸಂಪನ್ನ. 6 ದಿನದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಭಕ್ತರ ಭೇಟಿ. ವಯೋವೃದ್ಧರಿಗೆ ನೆರವಾದ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು. ಉಪಚುನಾವಣೆಯಲ್ಲಿ ಸೋತ ಬಿಜೆಪಿಯವರು ರಾಜಕೀಯದ ನಾಟಕ ಪ್ರಾರಂಭಿಸಿದ್ದಾರೆ. ಬಿಜೆಪಿಯವರ ರಾಜಕೀಯ ಇಬ್ಬಂದಿತನ, ವಿರೋಧ ಪಕ್ಷದ ನಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಗ್ದಾಳಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ. ಅದೇ HCN ನ್ಯೂಸ್.